ಹಾಯ್ ಕೋಟಿಯಣ್ಣ. ಹಾಯ್ ಶಿಲ್ಪಶ್ರೀ ಎಚ್ ಜೆ. ನನಗೆ ನಿಮ್ಮ ಹೆಸರು ಗೊತ್ತು, ಕೋಟಿದಾಸ್ ಅಂತ. ಬಟ್ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸಿಗೆಲ್ಲ ಗೊತ್ತಿಲ್ಲ. ಓಕೆ. ಸೊ ಯಾವ ಊರು ಅಂತ ಹೇಳ್ತೀರಾ? ನಿಮ್ಮದು ಹೊಸಪೇಟೆ ಜಿಲ್ಲೆ, ಹಾಂ, ಕೂಡ್ಲಿಗಿ ತಾಲೂಕು, ಓಕೆ ಒಂದು ಪುಟ್ಟ ಹಳ್ಳಿ, ಈಚಲಬೊಮ್ಮನಹಳ್ಳಿ ಗ್ರಾಮ. ಓಕೆ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ? ಮೇಡಮ್ 4 ಜನ ಸಿಸ್ಟರ್ಸು. ಓ, ಓಕೆ ಅವರಿಗೆಲ್ಲ ಮದುವೆ ಆಗಿ ಅವ್ರವ್ರ ಹಸ್ಬೆಂಡ್ ಮನೇಲಿದ್ದಾರೆ. ಓಕೆ. ಮನೆಯಲ್ಲಿ ನಾನು, ಅಣ್ಣ, ಹ್ಞೂ ಅಪ್ಪ, ಅಮ್ಮ, ಹ್ಞೂ ಅತ್ತಿಗೆ, ಓ, ಮಕ್ಕಳು. ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ಬಿಗ್ ಫ್ಯಾಮಿಲಿ. ಅದರಲ್ಲೂ ಸರ್ ನೀವು 4 ಜನ ಅಕ್ಕಂದಿರ ಜೊತೆ ಬೆಳೆದಿದ್ದೀರಾ. ಒಳ್ಳೆ ಪ್ರೀತಿನೂ ಸಿಕ್ಕಿರುತ್ತೆ. ಅವರು ಸಿ ಟಾರ್ಚರ್ ಕೊಟ್ಟಿಲ್ಲ, ಈಗ ಆರಾಮಾಗಿದ್ದಾರೆ. ಓಕೆ ಓಕೆ, ಇರ್ಲಿ. ಅದೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಅಂದ್ಮೇಲೆ ಇದ್ದೇ ಇರುತ್ತೆ. ಸೊ ಅದೆಲ್ಲ ಒಂದೊಂದು ಮೆಮೊರಿ ಅಲ್ವಾ? ಎಸ್. ಓಕೆ ಓಕೆ ಸರ್, ಏನಾರ ಜೀವನದಲ್ಲಿ ಗುರಿ ಅಂತ ಇಟ್ಕೊಂಡಿದ್ರಾ? ಹಿಂಗೆ ಆಗಬೇಕು, ನಾನು ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು ಅಂತ? ಮೇಡಮ್ ಆ ಥರ ಗುರಿ ಏನಿಲ್ಲ. ಅಂದರೆ ಕಷ್ಟ ತುಂಬ ನೋಡ್ಕೊಂತ ಬಂದಿದ್ದೀವಿ. ಹ್ಞೂ ಆದರೆ ಆ ಕಷ್ಟದಲ್ಲಿ ಅರ್ಥ ಮಾಡ್ಕೊಳೋದು ಒಂದೇ, ಹ್ಞೂ ಇದ್ರೆ ಬೇರೆಯವ್ರಿಗೆ ಕೊಟ್ಟು ತಿನ್ಬೇಕು, ಓಕೆ. ಹಂಚಿ ತಿನ್ಬೇಕು, ಯಾರಿಗೂ ಅನ್ಯಾಯ ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು, ಅಷ್ಟೇ. ಹ್ಞೂ ಆ ಥರ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೊಂಡು ಮಿಕ್ಕಿದವ್ರಿಗೆ ಕೊಟ್ಟು ಹಂಚಿ ತಿನ್ನೋದು, ಆ ಥರ ಅಷ್ಟೇ ನಮಗೆ ಡ್ರೀಮ್. ಆ ಥರ ಬಿಗ್ ಡ್ರೀಮ್ ಎಲ್ಲ ಏನಿಲ್ಲ. ಓಕೆ. ನಿಮ್ಮ ಜೀವನಕ್ಕೆ ಪ್ರೇರಣೆ ನೀಡಿದವ್ರು ಯಾರು? ಈ ಥರನೇ ಬದುಕಬೇಕು, ಹಿಂಗೆ ಇರಬೇಕು? ನಮ್ಮವ್ವ. ಎಷ್ಟು ಚೆನ್ನಾಗಿ ಅವ್ವ ಅಂತೀರಲ್ವಾ? ಆಕೆ ನನ್ನ ದೇವರು. ಓ, ಓಕೆ ಓಕೆ. ಅಂದರೆ ನಾನು ಕೇಳೋದಿಷ್ಟೇ, ಹ್ಞೂ ಇದು ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂತಲ್ಲ. ಹೌದೌದು. ಅಕಸ್ಮಾತ್ ನನ್ನ ತಾಯಿ ಮುಂದೆ ನನ್ನ ಸಾವು ಅಂತ ಬಂದರೆ ನಮ್ಗೆ ಇರೋ ಆಯಸ್ಸು ನನ್ನ ತಾಯಿ ಕೊಡ್ಲಿ ಅಂತ ಬೇಕು. ಅಂದರೆ ಅಷ್ಟು ಪ್ರೀತಿ. ಮಾತಾಡೋಕೆ ಆಗಲ್ಲ, ಗಂಟ್ಲು ಒಣಗೋಗ್ಬಿಡ್ತೈತೆ. ಓಕೆ ಓಕೆ. ನಾನು ಅಂದರೆ ವಿಡಿಯೋ ಪರ್ಪೋಸಿಗೋಸ್ಕರ ಅಮ್ಮನ ಬಗ್ಗೆ ಕೇಳಲಿಲ್ಲ. ಬಟ್ ನೀವು ಮೀಡಿಯಾ ಮುಂದೆ ಅಲ್ಲ, ಆದರೂ ಹಿಂಭಾಗನೂ ನೀವು ಹಂಗೆ ಇದ್ದೀರಾ ಅಂತ ಗೊತ್ತು. ಅಮ್ಮ ಅಂದರೆ ಎಷ್ಟು ದೊಡ್ಡ ಕನಸು ಕಟ್ಕೊಂಡಿದ್ದೀರಾ. ಏನು ಗೊತ್ತಾ, ಹಾಂ ನನಗೆ ಹುಟ್ಟಿದಾಗಿಂದ ಸುಮಾರು ಅಂದರೆ ನನಗೆ ಈಗ 31-32 ಇಯರ್ಸು. ಹಾಂ ನನಗೆ ಮ್ಯಾಕ್ಸಿಮಮ್ ಒಂದು ಹ್ಞೂ 12 to 13 ಇಯರ್ಸ್ ಆಯ್ತು ನಾನು ನಮ್ಮ ಅಪ್ಪನ ಹತ್ರ ನಾನು ಮಾತಾಡಿಲ್ಲ. ಓ, ಯಾಕೆ? ಸುಮ್ಮನೆ ಗೊತ್ತಿಲ್ಲ, ಅದೊಂದು ನನ್ನ ಹಠ. ಅಂದರೆ ನಮ್ಮವ್ವ ತುಂಬ ಕಷ್ಟದಿಂದ ಸಾಕಿದ್ದಾರೆ. ಹಾಂ ಹಾಂ ಸ್ವಲ್ಪ ಅವಾಗ ನಮ್ಮಪ್ಪ ಡ್ರಿಂಕ್ಸ್ ಮಾಡ್ತಾ ಇತ್ತು, ಅವನ್ನ ಹಿಡ್ಕೊಂಡು ಬಡಿತಾ ಇದ್ರು. ಹ್ಞೂ ಅಂದರೆ ಅಷ್ಟು ಓವರ್ ಆಗಿ ಅಂತ ಅಲ್ಲ, ಆವಾಗ ಅದು ನಮ್ಗೆ ಇಷ್ಟ ಆಗ್ತಾ ಇಲ್ಲ, ತುಂಬ ಬಡವರು ಅವಾಗ. ಹ್ಞೂ ಅದನ್ನ ನೋಡಿದಾಗ ನಮ್ಮ ಅಪ್ಪನ ಮೇಲೆ ಸ್ವಲ್ಪ ಬ್ಯಾಡ್ ಒಪಿನಿಯನ್ನೇ ಇತ್ತು. ಯಾವಾಗಲೂ ಕುಡಿತಾರೆ, ಹೊಡಿತಾರೆ, ಬಡಿತಾರೆ ಅಂತಂದು ಆ ಥರ ಎಲ್ಲ ಮನೇಲೆಲ್ಲ ತುಂಬ ಕಷ್ಟ ಪಡ್ತಾ ಇದ್ವಿ. ಹ್ಞೂ ಹ್ಞೂ ಅವಾಗಿಂದನೂ ನಮ್ಮ ಅಪ್ಪನ ಮೇಲೆ ನಮ್ಗೆ ಇಂಟ್ರೆಸ್ಟ್ ಕಮ್ಮಿ ಆಯಿತು. ಬಟ್ ನಮ್ಮ ಅಪ್ಪ ಹಿಂದ್ಗಡೆಯಿಂದ ಹೇಳ್ತಾರೆ ಮೇಡಮ್, ನಾನು ಅದು ತೋರ್ಸ್ಕೊಳಕ್ಕಾಗ್ತಿಲ್ಲ, ಅದು ಹೆಂಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದಾಗ, ನಾನು ಬೆಂಗಳೂರಿಂದ ಇಲ್ಲಿ ಬಂದಾಗ ಹ್ಞೂ ಅನಿಸ್ತೈತೆ ನಮ್ಮ ಅಪ್ಪ ಮಾತಾಡಿಸ್ಬೇಕು, ನಮ್ಮ ಅಪ್ಪನ ಹತ್ರ ಚೆನ್ನಾಗಿರ್ಬೇಕಾಗಿತ್ತು ಅಂತಂದು ಅನಿಸ್ತೈತೆ. ಇಲ್ಲಿದ್ದಾಗ, ಅಲ್ಲಿ ಹೋದಾಗ ಆ ಥರ ಅನ್ಸಲ್ಲ. ಅದು ಭಯನೋ ಅಥವಾ ಏನೋ ಗೊತ್ತಿಲ್ಲ, ಅವ್ರ ಮೇಲೆ ಇರೋ ರೆಸ್ಪೆಕ್ಟ್, ಯಾವತ್ತೂ ಅವ್ರ ಮೇಲೆ ರೆಸ್ಪೆಕ್ಟ್ ಕಮ್ಮಿ ಆಗಲ್ಲ. ಫಾದರ್ ಇಸ್ ಗಾಡ್ ಅಂತಾರೆ, ಅವ್ರು ಹಂಗೆ. ಬಟ್ ಏನಂದರೆ ಅಷ್ಟು ನಮ್ಮ ಅವ್ವನ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಮಾಡ್ತೀನಿ. ಫೋನ್ ಮಾಡಿದಾಗ ಏನೋ ಚೆನ್ನಾಗಿದೆ ಅಷ್ಟೇ. ಫೋನ್ ಮಾಡಿದೆ ನಮ್ಮ ಅವ್ವನ ಹತ್ರ ಅಪ್ಪ ಆರಾಮೈತೇನವ ಅಂತ ಅಂತೀನಿ. ಅದೊಂದು ನನಗೆ ಗಿಲ್ಟಿ ಫೀಲ್ ಕಾಡ್ತೈತೆ. ಆಗ್ಲಿ, ಅದೇನೇ ಇರ್ಬೋದು ಕೋಟಿ ಅಣ್ಣ ಅವರೇ, ಅದನ್ನ ಮರ್ತ್ಬಿಟ್ಟು ನೀವು ಈ ಟೆಲಿಕಾಸ್ಟ್ ಮುಗಿದ ತಕ್ಷಣನೇ ನಿಮ್ಮ ಅಪ್ಪಂಗೊಂದು ಕಾಲ್ ಮಾಡಿ ಮಾತಾಡಿ. ಖಂಡಿತ ಇದು ನನ್ನ ಹೊಸ ಪ್ರಯತ್ನ. ಆ ಪ್ರಯತ್ನ ಸಕ್ಸಸ್ ಆಗಲಿ. ನೀವು ಮಾತಾಡಿದ್ದೀರಾ ಅಂದರೆ ನನಗಿನ್ನ ಖುಷಿನೇ. ಸೊ ಅದನ್ನ ರೆಕಾರ್ಡಿಗೆ ಹಾಕೊಂಡು ಮಾತಾಡಿ. ಬೇಕಾದ್ರೆ ನಾನು ಅದು ಇನ್ನೊಂದು ವಿಡಿಯೋದಲ್ಲೂ ನಾನು ಪ್ಲೇ ಮಾಡಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಗೊತ್ತು, ಅವನು ನನ್ನ ಎದುರಿಗೆ ಮಾತಾಡಿಲ್ಲ ಅಂದ್ರು ನನ್ನ ಬಗ್ಗೆ ಇದು ಫೀಲ್ ಐತೆ ಅಂತ ನಮ್ಮ ಅಪ್ಪಗೂ ಗೊತ್ತು. ಬಟ್ ನನಗೆ ಒಂದೊಂಥರ ಅದು ಏನು ಗೊತ್ತಿಲ್ಲ ಮೇಡಮ್. ನನಗೆ ನಾನು ಎಷ್ಟೋ ಸರಿ ನಾನೇ ಯೋಚನೆ ಮಾಡಿದ್ದೀನಿ, ಯಾಕಿದು ಕೋಪ, ಯಾಕಿದು ಅಂತ, ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತಂದೇಳಿ. ಬಟ್ ನಾನೇನು ಹಂಗೆ ಬೇಡಗೆ ಮಾತಾಡಲ್ಲ. ಬಟ್ ಸೆಕ್ಯೂರಿಟಿ ಥರ ಅವ್ರ ಹಿಂದೆ ಇದ್ದು ಕಾವಲುಗಾರ ಆಗಿದ್ದೀನಿ. ಏನು ಆ ಥರ ಏನು ತೊಂದರೆ ಏನೂ ಇಲ್ಲ. ಅವನ್ ಕೇಳ್ತನಲ್ಲ, ನಮ್ಮ ಅಪ್ಪ ನಮ್ಮ ಅವ್ಗೆ ಹೇಳ್ತಾರಂತೆ ಒಂದು ಚಂದ. ನಮ್ಮ ಅವ್ವ ಅಂದಾಗ ಏನೋ ಅಪ್ಪ ಊಟ ಮಾಡಿದೆ ಏನಂತ ಕೇಳ್ತನಾ, ಹ್ಞೂನಪ್ಪ ಮಾಡ್ದ, ಈಗ ಹೊಲಕ್ಕೆ
ಕೆಲ್ಸಕ್ಕೆ ಹೋಗಿ ಬಂತು ಮಾಡೈತೆ ಈಗ ಮಲ್ಕೊಂಡತ್ ನೋಡ ಅಂತಂದು ಮಾತಾಡ್ತಾ ಇರ್ತಾಳೆ ನಮ್ಮವ್ವ ಫೋನಲ್ಲಿ. ಹಾ ಹಾ ಅವಾಗ ನಮ್ಮಪ್ಪ ಅಂತಾನಂತೆ ನಮ್ಮವ್ಗ, ಹ್ಮ್ ಈ ನನ್ನ ಮಕ್ಕಳು ನನ್ನ ಹತ್ರ ಮಾತಾಡಂಗಿಲ್ಲ, ಅವ್ನ ಹತ್ರ ಮಾತಾಡ್ತಾರ ಮೇನ್ರಿ ಮಕ್ಕಳು, ಬರ್ಲಿ ನನಗೆ ಬರ್ತದ ಟೈಮ್ ಅಂತಾರಂತೆ. ನನಗೆ ಅವೆಲ್ಲ ಮಾತು ಕೇಳಿಸ್ಕೊಳಕ್ಕೆ ಚಂದ. ಬಟ್ ನಮ್ಮ ಹಳ್ಳಿ ಭಾಷೆದಲ್ಲಿ ನಮ್ಮ ಅಪ್ಪ ಹಂಗೆ ಬೈತಾರೆ ಮೇಡಮ್. ಮತ್ತೆ ತರ ತಪ್ಪಿಳ್ಕೊಳಕ್ ಹೋಗ್ಬೇಡ್ರಿ, ಪ್ರೀತಿಯಿಂದ ಬೈಯೋ ಮಾತುಗಳು ಅವೆಲ್ಲ. ಓಕೆ, ನಿಮ್ದು ದೊಡ್ಡ ಕನಸು ಅಂತ ಏನಾದ್ರು ಕಟ್ಕೊಂಡಿದ್ದೀರಾ? ಹೌದು ಮೇಡಮ್, ಐತೆ. ಏನು? ಅಗ್ರಿಕಲ್ಚರಲ್ಲಿ ದೊಡ್ಡದಾಗಿ ಹೆಸರು ಮಾಡ್ಬೇಕಂತ ಐತೆ. ಆಮೇಲೆ ಜಮೀನೆಲ್ಲ ಇದೆಯಾ? ಎಸ್, ಜಮೀನ್ ಇದೆ ಮೇಡಮ್. ಓಕೆ ಓಕೆ. ಒಂದು 7ರಿಂದ 8 ಎಕರೆ ಐತೆ. ಆಮೇಲೆ ಅಣ್ಣ ನಾನು ಚೆನ್ನಾಗಿದ್ದೀವಿ. ಹೊಲದಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿಸಿ ಒಂದು ಅಗ್ರಿಕಲ್ಚರಲ್ಲಿ ಏನಾದರೂ ಒಂದು ಇದು ಸಾಧನೆ ಮಾಡಬೇಕು ಅಂತ. ಬಟ್ ಫೈನಾನ್ಸಿಯಲ್ ವೀಕ್, ಮುಂದಿನ ದಿನಗಳಲ್ಲಿ ಓಕೆ. ನೀವು ಏನಾದರೂ ಎದುರಿಸಿರೋ ದೊಡ್ಡ ಕಷ್ಟ ಅಂತ ಏನಾದರೂ ಇದೆಯಾ? ಕಷ್ಟದಿಂದ ಹೇಗೆ ಹೊರಗೆ ಬಂದ್ರಿ ಲೈಫಲ್ಲಿ? ಈ ಕಷ್ಟ ನಂಗೆ ಬರಬಾರ್ದಿತ್ತು, ಬಂದ್ಬಿಟ್ಟಿದೆ, ಆ ಕಷ್ಟನ ಹೇಗೆ ಪರಿಹಾರ ಮಾಡ್ಕೊ ಬಂದ್ರಿ? ಆ ಥರದ್ದೊಂದು ಏನಾದ್ರು ಇನ್ಸಿಡೆಂಟ್? ಮೇಡಮ್, ಇದು ಜೀವನ ಅಂದ್ರೇನೆ ಕಷ್ಟ. ನನಗೆ ಕಷ್ಟ ಜೀವನ ಅಂದ್ರೆ ಹೌದು, ಆಲ್ವೇಸ್ ಕಷ್ಟನಲ್ಲ, ದಿನ ಬರ್ತಾನೆ ಇರ್ತಾವ ಮೇಡಮ್. ನನಗೆ ಹುಟ್ಟಿದಾಗಲಿಂದ ಹಿಡಿದು ಇಲ್ಲಿವರೆಗೂ ಪ್ರೆಸೆಂಟ್ ಈಗ ನಾನು ಮಾತಾಡ್ತಾ ಇದೀನಲ್ಲ, ಪ್ರತಿ ಒಂದು ಸೆಕೆಂಡು ಪ್ರತಿ ಒಂದು ನಿಮಿಷನೂ ಕಷ್ಟ ಬಂದೇ ಬರ್ತಾವನ್ನೆಲ್ಲ ಫೇಸ್ ಮಾಡ್ಕೊಂಡೆ ಇಲ್ಲಿ ಬಂದಿದ್ದೀನಿ ಮೇಡಮ್. ಹಂಗಂತಂದೇಳಿ ಯಾವತ್ತು ನನಗೆ ಅದು ಆಗಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತ ಇಲ್ಲ. ಇವತ್ತಿನ ದಿನ ಏನಿದೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಅಷ್ಟೇ ಅಷ್ಟೇ ಅಂದ್ರೆ ಹಂಗಾಯ್ತು ಹಿಂಗಾಯ್ತು ಭಯ ಪಟ್ಕೊಳೋದು ಅವೆಲ್ಲ ಇಲ್ಲ. ಬಟ್ ಆಲ್ವೇಸ್ ಹ್ಯಾಪಿ. ಓಕೆ, ನಿಮ್ಮಲ್ಲಿ ಇಷ್ಟವಾದ ಗುಣ ಯಾವುದು ಕೊಟ್ಟಿದೆ ಸರ್? ನನ್ನಲ್ಲಿ ನಿಮ್ಮಲ್ಲಿ ಇರೋವಂಥದ್ದು ಇಷ್ಟವಾದ, ನಿಮಗೆ ಇಷ್ಟ ಆಗಿರೋಂಥ ಗುಣ? ನನಗೆ ಇಷ್ಟ ಆಗಿರೋದ ಅಥವಾ ನಿಮಗೆ ಇಷ್ಟ ಆಗಿರೋ ಗುಣ? ಮೇಡಮ್, ಅದೇ ರೋಡಲ್ಲಿ ಹೋಗ ಬಡವ್ರ ಬಗ್ಗರನ್ನ ನೋಡಿ ಮಾತಾಡಿಸಿ ಅವ್ರಿಗೆ ನಾನು ದುಡ್ಡು ಪಡ್ಡೇನು ಕೊಡಲ್ಲ. ವಿಚಾರಣೆ ಮಾಡಿ ಒಂದು ಒಪ್ಪತ್ತಿನ ಊಟ, ಆಮೇಲೆ ರೋಡಲ್ಲಿರೋ ನಾಯಿಗಳಿಗೆ ಊಟ ಹಾಕ್ತೀನಿ ಮೇಡಮ್. ಅದೇ ನನ್ನ ಕ್ಯಾರೆಕ್ಟರ್. ನಿಮ್ಮಲ್ಲಿರೋ ದುರ್ಬಲತೆ ಅಂದ್ರೆ ವೀಕ್ನೆಸ್ ಅಂದ್ರೆ ಸೆಂಟಿಮೆಂಟ್, ಬಹಳ ಸೆಂಟಿಮೆಂಟ್ ಬೇರೆ, ವೀಕ್ನೆಸ್ಸು. ನಿಮ್ಮನ್ನ ಈಗ ನೀವು ಈ ಥರ ಇದ್ದೀರಾ, ಸ್ಟ್ರಾಂಗ್ ಪರ್ಸನ್ ಅನ್ಕೊಳ್ಳಿ, ನಿಮ್ಮನ್ನ ವೀಕ್ ಮಾಡ್ಬೇಕು ಇವಾಗ. ಯಾವ್ದಾರು ಒಂದು ವಿಷಯ ನೀವು ಜೋರಾಗಿ ಮಾತಾಡೋದಾಗಿರ್ಬೋದು, ಸೆಂಟಿಮೆಂಟಲ್ ಹೊಡೆಯೋದಾಗಿರ್ಬೋದು. ಮೇಡಮ್, ಅದೇ ನಾ ಹೇಳಿದಲ್ಲ ಸೆಂಟಿಮೆಂಟ್ ಅಂತಂದು ಹೇಳಿ, ಒಬ್ರು ನಂಬಿಟ್ಟಿನಿ ಅಂತ ಅದೇ ಅವ್ರಲ್ಲಿಂದ ಹೊರಗಡೆ ಬರೋಕ್ಕಾಗಲ್ಲ. ಅದೇ ನನ್ನ ವೀಕ್ನೆಸ್. ಅದು ಬಿಟ್ರೆ ಬೇರೆ ಅಸ್ತ್ರಗಳು ಸಿಗೋದೇ ಇಲ್ಲ. ನೀವು ಗೂಗಲ್ನಾಗ ಹಾಕಿ ಹುಡುಕಿದ್ರೆ ಸಿಗಲ್ಲ ಅಸ್ತ್ರಗಳು. ಈಗ ಒಂದು 5 ವರ್ಷದ ನಂತರ ಕೋಟಿದಾಸರನ್ನ ನಾವು ಯಾವ ಥರ ನೋಡ್ತೀವಿ? ಒಂದು ಒಳ್ಳೆ ಗುಡ್ ಫಾರ್ಮರ್ ಥರ ನೋಡ್ತೀರಾ? ಓಕೆ ಓಕೆ. ಮತ್ತೆ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಏನು? ತಂದೆ ತಾಯಿ. ಸೂಪರ್, ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸು ಮತ್ತು ನಂದು ಫಸ್ಟು ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ವೀಡಿಯೋಸ್ಗಳನ್ನ ಎದುರು ಬದ್ರು ಕುತ್ಕೊಬಿಟ್ಟು ಕೆಲವು ಕಷ್ಟ ಸುಖಗಳನ್ನು ಹಂಚ್ಕೋಬೇಕು, ಶೇರ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕನಸಿದೆ ನಂದು. ಹಾಗಾಗಿ ಸ್ಟಾರ್ಟಿಂಗ್ ನಿಮ್ಮನ್ನೇ ನಾನು ಇಂಟರ್ವ್ಯೂ ಮಾಡಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅಂತ ಸ್ವಲ್ಪ ರಿವ್ಯೂ ಕೊಡಿ ನನಗೆ. ಮೇಡಮ್, ಚೆನ್ನಾಗಿ ಮಾಡಿದ್ದೀರಾ, ತೊಂದರೆ ಇಲ್ಲ. ಇದೆಲ್ಲ ನೀವು ಏನು ಮಾಡ್ತಾ ಇದೀರ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಕೇಳ್ತೀನಿ, ನೀವು ಆನ್ಸರ್ ಮಾಡಂದಿದ್ದೀರಾ ಅಷ್ಟೇ. ಹೌದು, ಬಟ್ ತಿಳ್ಕೊಂಡಿದ್ದೀನಿ. ಓಕೆ. ಇವಾಗ ಏನು ನೀವು ಕೇಳಿದ್ರಿ ಮೇಡಮ್ ಕ್ವಶನ್, ನಾನು ಏನು ಆನ್ಸರ್ ಮಾಡಿದ್ದೀನಿ ಅವು ಸತ್ಯ, ಯಾವುದು ಕಾಪಿ ಏನಿಲ್ಲ. ಓಕೆ. ಇನ್ನೊಂದು ವಿಷಯ ಮೇಡಮ್, ಏನು ಗೊತ್ತಾ, ನನ್ನ ಅನುಭವ ಏನಪ್ಪಾ ಅಂದ್ರೆ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ ಮೇಡಮ್. ಆ ಲೈಫ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಓದಿ ಒಂದು ಉನ್ನತ ಉದ್ಯೋಗದಲ್ಲಿ ಇರ್ಬೇಕನ್ನೋದು ಮಕ್ಕಳಿಗೆ ಹೇಳ್ತೀನಿ. ಯಾಕಂದ್ರೆ ಅದು ಆಪರ್ಚುನಿಟಿ. ಈಗ ಪ್ರಸ್ತುತ ಕೋಟಿದಾಸ್ ಅವರೇ ಏನು ವರ್ಕ್ ಮಾಡ್ತಿದ್ದೀರಾ ಮೇಡಮ್? ಅಂತ ದೊಡ್ಡ ಕೆಲಸ ಏನಲ್ಲ, ಆದ್ರೂ ನಾವು ಮಾಡೋ ಕೆಲಸದ ಮೇಲೆ ನನ್ಗೆ ಹೆಮ್ಮೆ ಇದೆ. ಅಲ್ಲ, ಏನ್ ಕೆಲಸ ಮಾಡಿದ್ರು ಅದು ಅವರಿಗೆ ಹೆಚ್ಚೆ ಮೇಡಮ್. ಫಸ್ಟ್ ಮನಸ್ಪೂರ್ವಕವಾಗಿ ಮಾಡಿದ್ರೆ ಅದೇ ಸಾಕು. ಓಕೆ ಮೇಡಮ್, ಹೇಳ್ತೀನಿ. ಫಸ್ಟು ನಾನು ಒಬ್ಬ ರೈತ, ಓಕೆ. ಅದಾದ್ಮೇಲೆ ಒಬ್ಬ ಡ್ರೈವರ್. ನನಗೆ ಡ್ರೈವರ್ ಅನ್ನೋಕೆ ಹೆಮ್ಮೆ ಇದೆ. ಒಂದನೇದು. ಎರಡನೇದು ಸಿವಿಲ್ ಡಿಫೆನ್ಸ್ ಅಂತಂದೇಳಿ ಹೋಮ್ ಗಾರ್ಡ್ ಅಂತ ಬರುತ್ತೆ ಮೇಡಮ್, ಹೋಮ್ ಗಾರ್ಡ್ ಪೊಲೀಸ್ ಅಂತಂದೇಳಿ. ಈಗ ನಾನು ಫಸ್ಟ್ IAS ಆಫೀಸರ್ ಹತ್ರ ಮಾಡ್ತಾ ಇದ್ದೆ ಡ್ರೈವರ್ ಆಗಿ. ಈಗ DCP IPS ಆಫೀಸರ್ ಹತ್ರ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಥ್ಯಾಂಕ್ ಯು ಫಾರ್ ಇಂಟರ್ವ್ಯೂ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಕೋಟಿದಾಸ್ ಅವರೇ, ಧನ್ಯವಾದಗಳು.